ಎಲ್ಲರಿಗೂ ನಮಸ್ಕಾರ. ಈ ಒಂದು ಕರ್ವಾಲೋ ಅನ್ನುವಂಥ ಕಾದಂಬರಿಯ ಆಯ್ದ ಭಾಗದಲ್ಲಿ ವಿದ್ಯಾರ್ಥಿಗಳಿಗೆ ನಾವು ನೀಡಿರುವಂತಹ ಪಠ್ಯದಲ್ಲಿ ಬರುವಂತಹ ಪ್ರಮುಖ ಘಟನೆಗಳು, ಪ್ರಮುಖ ಪ್ರಸಂಗಗಳು ಹೀಗಿವೆ. ಸೊ ಇಲ್ಲಿ ಈ ಒಂದು ಕಾದಂಬರಿ ಪ್ರಾರಂಭವಾಗುವಂಥದ್ದು ಆ, ನಿರೂಪಕರು ತಮ್ಮ ಮನೆಯಲ್ಲಿರ್ತಾರೆ. ಆಗ ಅಲ್ಲಿ ಮಂದಣ್ಣ ಮಂದಣ್ಣನ ಪ್ರವೇಶವಾಗುತ್ತೆ. ಮಂದಣ್ಣ ಬಂದು ವಿಜ್ಞಾನಿ ಕರ್ವಾಲೋ ಅವರ ಸಹಾಯಕನಾಗಿ, ಅವರ ಜೊತೆಗಾರನಾಗಿ ಇರುವಂಥವನು. ಸೊ ಕರ್ವಾಲೋ ಅವರಿಗೆ ಇವನ ಮಹತ್ವ ಗೊತ್ತಿದೆ. ಇವನು ಎಷ್ಟು ಜ್ಞಾನವಂತ, ಪರಿಸರ ಪರಿಸರದ ಬಗ್ಗೆ ಈತನಿಗಿರುವಂತಹ ಜ್ಞಾನದ ಅರಿವು ಕರ್ವಾಲೋ ಅವ್ರಿಗೆ ಗೊತ್ತಿರುತ್ತೆ. ಸೊ ಆ ಮಂದಣ್ಣ ನಿರೂಪಕರಾದಂತಹ ತೇಜಸ್ವಿ ಅವರ ಬಳಿ ಬಂದು ಒಂದು ಕೆಲಸಕ್ಕಾಗಿ ಅರ್ಜಿಯನ್ನು ಬರೆದುಕೊಡಲು ಆತ ಕೇಳ್ಕೊಳ್ತಾನೆ. ಆಗ ತೇಜಸ್ವಿ ಅವರು ಕೇಳ್ತಾರೆ, ಏನಕ್ಕೆ ನಿಮ್ಮ ಆ, ಯಾರು ಬೇರೆಯವರು ಇಲ್ವಾ, ನನ್ನ ಹತ್ರ ಏನಕ್ಕೆ ಬಂದಿದೆ ನೀವು ಈ ಒಂದು ಕೆಲಸದ ಅರ್ಜಿಯನ್ನ ಬರೆಸ್ಕೊಳ್ಳೋದಿಕ್ಕೆ ಅಂತ ಕೇಳಿದಾಗ ಅವರು ತೇ ಆ, ಕರ್ವಾಲೋ ಅವರು ಊರಲ್ಲಿ ಇಲ್ಲದೆ ಇರುವಂತಹ ವಿಷಯವನ್ನ ಹೇಳಿ ಆತ ಹೇಳ್ತಾನೆ, ನಾನು ಮದುವೆ ಆಗ್ಬೇಕು ಅಂತ ಹೇಳಿ ನನಗೊಂದು ಕೆಲಸ ಬೇಕು. ಸೊ ದಯವಿಟ್ಟು ನನಗೆ ನೀವು ಒಂದು ಈ ಅರ್ಜಿಯನ್ನ ಬರೆದುಕೊಟ್ರೆ ಈ ಒಂದು ನಮ್ಮ ಸ್ವಾತಂತ್ರ್ಯ ದಿನಾಚರಣೆಗೆ ಅತಿಥಿಯಾಗಿ ಬರ್ತಿರುವಂತಹ ಮಂತ್ರಿಗಳಿಗೆ ನಾನು ಈ ಒಂದು ಪತ್ರವನ್ನ ಕೊಟ್ಟು ಆ ಅರ್ಜಿಯನ್ನ ಕೊಟ್ಟು ನಾನು ಕೆಲಸವನ್ನ ಗಿಟ್ಟಿಸ್ಕೊಳ್ತೇನೆ ಅನ್ನುವಂಥ ಮಾತನ್ನ ಹೇಳ್ತಾನೆ. ಸೊ ತೇಜಸ್ವಿ ಅವರು ಆ ಒಂದು ಮಾತನ್ನ ಒಪ್ಪಿ ಅವನಿಗೆ ಅರ್ಜಿಯನ್ನ ಬರೆದು ಕೊಡ್ತಾರೆ. ಅದಾದ ನಂತರ ಆತ ಆ ಏನು ಕರ್ವಾಲೋ ಅವ್ರ ಬಗ್ಗೆ ಹೇಳ್ತಾನೆ. ಕರ್ವಾಲೋ ಅವರು ಯಾರು ಅನ್ನುವಂತಹ ಒಂದು ಪರಿಚಯ ಕೂಡ ಬರುತ್ತೆ. ಕೇಂದ್ರ ಸರ್ಕಾರದಿಂದ ಒಂದು ಸಸ್ಯ ವಿಜ್ಞಾನಿಯಾಗಿ, ಕೀಟಶಾಸ್ತ್ರಜ್ಞರಾಗಿ ಇಲ್ಲಿ ನಿಯೋಜನೆಗೊಂಡಿರುವಂಥವ್ರು ಕರ್ವಾಲೋ ಅನ್ನುವಂಥ ಮಾತನ್ನ ಹೇಳ್ತಾರೆ. ಸೊ ಈ ಒಂದು ಕರ್ವಾಲೋ ಅವರು ಈ ಕೀಟಗಳ ಬಗ್ಗೆ, ಆಮೇಲೆ ಈ ಜೇನು ಹುಳಗಳನ್ನ ಕೊಲ್ಲುವಂತಹ ಏನೋ ಒಂದು ಶಂಕದ ಹುಳುವಿನ ಬಗ್ಗೆ, ಮತ್ತೆ ಆ ಶಂಕದ ಹುಳುವನ್ನು ತಿನ್ನುವಂತಹ ಗ್ಲೋ ವಾರ್ಮ್ ಬಗ್ಗೆ ಅಧ್ಯಯನ ಮಾಡ್ತಿರುವಂಥವ್ರು. ಇವರ ಈ ಒಂದು ಅಧ್ಯಯನಕ್ಕೆ ಸಹಾಯ ಮಾಡ್ತಿರುವಂಥವನು ಮಂದಣ್ಣ ಆಗಿರ್ತಾನೆ. ಓಕೆ. ಸೊ ಇದು ಇಡೀ ಒಂದು ಈ ಪಠ್ಯಭಾಗದಲ್ಲಿ ಈ ಪಾತ್ರಗಳ ಪೂರ್ವ ಪರಿಚಯ. ಅಂದ್ರೆ ಈ ಕರ್ವಾಲೋ ಯಾರು, ಮತ್ತೆ ಕರ್ವಾಲೋಗೆ ಸಹಾಯ ಮಾಡುವಂತಹ ಬಹುದೊಡ್ಡ ಸಹಾಯಕ ಯಾರು ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕು. ಅದಾದ ನಂತರ ಏನು ಆ ಕರ್ವ ಆ ಮಂದಣ್ಣ ತೇಜಸ್ವಿ ಅವರಿಂದ ಒಂದು ಪತ್ರವನ್ನ ಬರ್ಕೊಂಡು ಹೋಗುವಂಥದ್ದು, ಅರ್ಜಿಯನ್ನ ಬರ್ಕೊಂಡು ಹೋಗಿ ಅರ್ಜಿಯನ್ನ ಆತ ಏನ್ ಮಾಡ್ತಾನೆ, ಮಿನಿಸ್ಟರ್ ಅವರು ಏನು ಸ್ವಾತಂತ್ರ್ಯ ಆ ದಿನಾಚರಣೆಯ ಸಮಾರಂಭಕ್ಕೆ ಮುಖ್ಯ ಅತಿಥಿಯಾಗಿ ಬಂದಿರ್ತಾರೆ, ಅವರಿಗೆ ಬಹುದೊಡ್ಡ ಸ್ವಾಗತವಾಗುತ್ತೆ. ಅಲ್ಲಿ ತುಂಬಾ ಹಾಸ್ಯಭರಿತವಾಗಿ ತೇಜಸ್ವಿ ಅವರು ಒಂದು ಮಿನಿಸ್ಟ್ರು ಹಿಂದೆ ಇರುವಂತಹ ಪುಡಾರಿಗಳು ಮತ್ತೆ ಚೇಲಾಗಳು ಅವುಗಳ ವರ್ಣನೆಯನ್ನು ಕೂಡ ಮಾಡ್ತಾ ಬರ್ತಾರೆ. ಸೊ ಅಲ್ಲಿ ಮಂದಣ್ಣ ಒಬ್ಬ ಸ್ಕೌಟ್ ಆಗಿ ಏನೊಂದು ಆ ತುತ್ತೂರಿ, ಡ್ರಮ್ ಅದನ್ನ ಬಾರಿಸುವಂತಹ ಒಂದು ಟೀಮ್ ಅಲ್ಲಿ ಸೇರ್ಕೊಂಡಿರ್ತಾನಾತ. ಸೊ ಅಲ್ಲಿ ಆ ಧ್ವಜಾರೋಹಣ ಆಗುತ್ತೆ. ಧ್ವಜಾರೋಹಣ ಆಗಿದ ತಕ್ಷಣನೇ ಅವನು ತಾನು ಕೊಡ್ಬೇಕಾದಂತ ಒಂದು ಅರ್ಜಿಯನ್ನು ಕೂಡ ಇಟ್ಕೊಂಡಿರ್ತಾನೆ. ಒಂದು ಬಿ ಮ್ಯಾನ್ ಕೆಲಸಕ್ಕೋಸ್ಕರ ಅರ್ಜಿ ಬೇಕು ಅನ್ನೋದಕ್ಕೋಸ್ಕರ. ಸೊ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಆತ ಡ್ರಮ್ ಅನ್ನ ಬಾರಿಸ್ತಾನೆ. ಬಾರಿಸಿದ ತಕ್ಷಣ ಅಲ್ಲೇ ಪಕ್ಕದಲ್ಲಿ ಒಂದೇನು ಜೇನುಗೂಡು ಕಟ್ಟಿರುವಂತಹ ಏನೊಂದು ಜೇನುಗಳೆಲ್ಲ ದಾಳಿ ಮಾಡ್ತವೆ. ಅಲ್ಲಿರೋ ಎಲ್ಲಾ ಜನರ ನಾವೇನ್ ಮಾಡ್ತೇವೆ, ಕಚ್ ಹಾಕ್ತವೆ. ಎಷ್ಟೋ ಜನ ಓಡೋಗ್ತಾರೆ, ಎಷ್ಟೋ ಜನ ಏನೇನೋ ಪ್ರಯತ್ನಗಳನ್ನ ಪಟ್ಟು ಅಲ್ಲಿಂದ ಪರಾರಿ ಆಗ್ತಾರೆ. ಆದ್ರೆ ಯಾರಿಗೂ ಗೊತ್ತಿಲ್ಲ ಆ ಜೇನುಹುಳುಗಳು ಏನಕ್ಕೆ ಕೋಪಗೊಂಡು ಜನರ ಮೇಲೆ ದಾಳಿ ಮಾಡಿದ್ವು ಅನ್ನುವಂಥದ್ದು ಯಾರಿಗೂ ಗೊತ್ತಿರೋದಿಲ್ಲ. ಅದಾದ ನಂತರ ಆ ಅಲ್ಲಿ ಕೆಲವು ಹುಡುಗರು ಇರ್ತಾರೆ, ಅವ್ರನ್ನ ಪೊಲೀಸರು ಹಿಡ್ಕೊಂಡು ಹೋಗುವಂಥದ್ದು, 2-3 ತಿಂಗಳು ಅವ್ರ ಪಾಪ ಅಲೆದಾಡಿ ಆ ಒಂದು ಕೇಸಿಂದ ಖುಲಾಸೆ ಹೊಂದೋದು ಕೂಡ ಅಲ್ಲಿ ವರ್ಣನೆ ಬರ್ತಾ ಹೋಗುತ್ತೆ. ಸೊ ಹಾಗೆ ಅಲ್ಲಿ ಮಂದಣ್ಣ ಆ ಏನಾಗುತ್ತೆ ಅಂತ ಹೇಳಿದ್ರೆ ಆ ಒಂದು ಅರ್ಜಿಯನ್ನ ಕೊಡೋದಕ್ಕೆ ಆಗೋದಿಲ್ಲ. ಏನಕ್ಕಂತ ಹೇಳಿದ್ರೆ ಅಲ್ಲಿರುವಂತಹ ಜೇನುಗಳ ದಾಳಿಗೆ ಒಳಪಟ್ಟಂತಹ ಮಿನಿಸ್ಟ್ರು ತುಂಬಾನೇ ಅನಾರೋಗ್ಯಕ್ಕೆ ಒಳಗಾಗ್ತಾರೆ. ವಾಂತಿ ಭೇದಿ ಉಂಟಾಗಿ ಅವರು ದೊಡ್ಡ ಆಸ್ಪತ್ರೆಗೆ ಶಿಫ್ಟ್ ಮಾಡೋದಕ್ಕೋಸ್ಕರ ಅವ್ರನ್ನ ತಗೊಂಡು ಹೋಗುವಂತಹ ಒಂದು ವಿಚಾರ ಕೂಡ ಅಲ್ಲಿ ಬರ್ತಾ ಹೋಗುತ್ತೆ. ಸೊ ಅವ್ರ ಪಾಪ ಏನಾಗುತ್ತೆ, ಆ ಆ ಮಂದಣ್ಣ ಆ ಒಂದು ಬಿ ಮ್ಯಾನ್ ಕೆಲಸದ ಅರ್ಜಿಯನ್ನ ಸಲ್ಲಿಸೋದಿಕ್ಕೆ ಆಗೋದಿಲ್ಲ. ಸೊ ಹಾಗೆ ಅವನು ಪಾಪ ಪೆಚ್ಚು ಮೋರೆ ಹಾಕೊಂಡು ಅಲ್ಲೇ ಉಳ್ಕೊಳ್ತಾನೆ. ಅದಾದ ನಂತರ ಆ ಒಂದು ವಿಷಯ ತೇಜಸ್ವಿ ಅವ್ರಿಗೂ ಗೊತ್ತಾಗುತ್ತೆ. ಅವ್ರು ಅದನ್ನ ಕೇಳಿದಾಗ ಅವನು ಎಲ್ಲಾ ವಿಚಾರವನ್ನ ಹೇಳ್ತಾನೆ. ಈ ರೀತಿ ಆಯ್ತು, ನಮ್ಗೆ ಅರ್ಜಿಯನ್ನ ಮಿನಿಸ್ಟರ್ಗೆ ಕೊಡೋದಿಕ್ಕೆ ಆಗ್ಲಿಲ್ಲ. ಆಗ ಅವ್ರು ಹೇಳ್ತಾರೆ,
ನೋಡು ನೀನು ಕರ್ವಾಲೋ ಅವ್ರ ಹತ್ರ ಅಷ್ಟು ಕರ್ವಾಲೋ ಅವ್ರ ಬಗ್ಗೆ ಅಷ್ಟು ಹೇಳ್ತೀಯಲ್ಲ ನೀನು, ಅವರು ಏನಕ್ಕೆ ನಿಂಗೆ ಕೆಲಸವನ್ನ ಕೊಡಿಸಿಲ್ಲ ಅನ್ನೋಂಥ ವಿಚಾರವನ್ನೂ ಕೂಡ ತೇಜಸ್ವಿ ಅವ್ರು ಕೇಳ್ತಾರೆ. ಆಗ ಅವನು ಪಾಪ ಅದಕ್ಕೆ ಏನು ಉತ್ತರ ಹೇಳಕ್ ಆಗೋದಿಲ್ಲ. ಆಗ ಏನಾಗುತ್ತೆ ಅಂತ ಹೇಳಿದ್ರೆ, ಈ ತೇಜಸ್ವಿ ಅವರ ಒಂದು ಗದ್ದೆಗೆ ಹುಳುವಿನ ಕಾಟ ಪ್ರಾರಂಭ ಆಗುವಂಥದ್ದು, ಆ ಹುಳುವಿನ ನಿವಾರಣೆಗೋಸ್ಕರ ಏನ್ ಮಾಡಬೇಕು ಅಂತ ಅವ್ರು ಕರ್ವಾಲೋ ಅವ್ರನ್ನ ಕೇಳುವಂಥದ್ದು. ಸೊ ಹೀಗೆ ಆ ಇಡೀ ಒಂದು ಕಾದಂಬರಿಯಲ್ಲಿ ಆ ಹುಳಗಳ ಬಗ್ಗೆ, ಸಸ್ಯಗಳ ಬಗ್ಗೆ ಅದ್ರ ವರ್ಣನೆ ಕೂಡನೇ ಬರ್ತಾ ಹೋಗುತ್ತೆ. ಸೊ ಅಲ್ಲಿ ಬಂದಂತಹ ಮಂದಣ್ಣ ತೇಜಸ್ವಿಯವ್ರಿಗೊಂದು ಸಲಹೆ ಕೊಡ್ತಾನೆ. ನೋಡಿ ಸರ್, ನೀವು ಒಂದು ಈ ಏನು ಜೇನುಗೂಡನ್ನ ಸಾಕಿ ಅದರಿಂದ ಲಾಭವನ್ನು ಕೂಡ ನೀವು ಮಾಡ್ಕೊಳ್ಬಹುದು. ಕೇವಲ ಒಂದು ರಾಣಿ ಹುಳುವನ್ನು ತಂದಿಟ್ರೆ ಸಾಕು, ಅದೇನ್ ಮಾಡುತ್ತೆ, ಜೇನನ್ನ ಕಟ್ಟುವಂಥದ್ದು. 3-4 ತಿಂಗಳಿಗೆ ನೀವು ಜೇನನ್ನ ಪಡ್ಕೊಂಡು ನೀವು ಮತ್ತೆ ಜೇನನ್ನ ಸಾಕಬಹುದು ಅಂತ ಹೇಳಿದಾಗ ತೇಜಸ್ವಿ ಅದಕ್ಕೆ ನಿರಾಕರಣೆ ಮಾಡ್ತಾರೆ. ಅಂತ ಒಂದು ಸಾಹಸಕ್ಕೆ ನಾನು ಸಾಹಸ ಮಾಡಕ್ ಹೋಗಲ್ಲ ನಾನು, ನನಗೆ ಅಂತಹದ್ದೇನು ಅವಶ್ಯಕತೆ ಇಲ್ಲ ಅನ್ನುವಂಥ ಮಾತನ್ನ ಹೇಳೋದನ್ನ ನಾವು ಗಮನಿಸ್ತೇವೆ. ಸೊ ಹಾಗೆ ಅಲ್ಲಿ ಈ ಏನು ಮಂದಣ್ಣನ ಒಂದು ಅಭಿಲಾಷೆ ಏನಾಗಿರುತ್ತೆ ಅಂತ ಹೇಳಿದ್ರೆ, ಆತ ಹೇಳ್ತಾನೆ, ನನಗೆ ವಯಸ್ಸಾಗ್ತಾ ಬಂದಿದೆ, ನಾನು ಒಂದು ಮದುವೆ ಅಂತ ಆದ್ರೆ ಸಾಕು, ಆದ್ರೆ ಮದುವೆ ಆಗೋದಿಕ್ಕೆ ಏನ್ ಬೇಕು, ನನಗೆ ಕೆಲಸ ಬೇಕು. ಆ ಒಂದು ಕೆಲಸವನ್ನ ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಕರ್ವಾಲೋ ಅವರ ಒಂದು ಸಹಾಯ ಅಥವಾ ಸಹಾಯಕತೆ ಅವಶ್ಯಕವಾಗಿರುತ್ತೆ. ಆದ್ರೆ ಆ ಅವನು ಹೇಳ್ತಾನಲ್ಲಿ, ನನಗೆ ಕರ್ವಾಲ್ ಅವ್ರು ಏನೋ ಸಹಾಯ ಮಾಡ್ತಿಲ್ಲ ಕೆಲಸವನ್ನ ಪಡ್ಕೊಳ್ಳೋದಿಕ್ಕೆ ಅನ್ನುವಂಥ ಮಾತು ಹೇಳುವಂಥದ್ದು. ಸೊ ಹಾಗೆ ಏನಾಗುತ್ತೆ ಅಂತ ಹೇಳಿದ್ರೆ ಆ ಕರ್ವಾಲೋ ಅವ್ರನ್ನ ಬೈಕೊಂಡು ಬರ್ತಾನೆ ಮಂದಣ್ಣ. ಏನಕ್ಕಂತ ತೇಜಸ್ವಿ ಅವ್ರು ಕೇಳಿದಾಗ, ಅವರು ತಮ್ಮ ಜಾತಿಯ ಕಿರಿಸ್ತಾನನಿಗೆ ಅವರು ಕೆಲಸವನ್ನ ಕೊಟ್ಟಿದ್ದಾರೆ, ನನಗೆ ಕೊಟ್ಟಿಲ್ಲ ಅನ್ನುವಂಥ ಮಾತನ್ನ ಹೇಳಿ ತುಂಬಾ ಮನಸ್ಸನ್ನ ಬೇಜಾರು ಪಡ್ಕೊಳ್ತಾನೆ. ಆಗ ತೇಜಸ್ವಿ ಅವರು, ಇಲ್ಲ ಅದೇನಿಲ್ಲ, ಅವರು ಅಂತ ದೊಡ್ಡ ಮನುಷ್ಯರು, ಅವರೇನೋ ಆ ರೀತಿ ಜಾತಿ ಭೇದ ಅಂತದ್ದೇನೋ ಅವರು ಆ ಮಾಡೋದಿಲ್ಲ, ಅದೆಲ್ಲ ನೀನು ತಪ್ಪು ತಿಳ್ಕೊಳ್ಬೇಡ ಅನ್ನುವಂತಹ ಒಂದು ಮಾತನ್ನು ಕೂಡ ಅವರು ಹೇಳ್ತಾರೆ. ಆದ್ರೆ ಅದಕ್ಕೆ ಇವನಿಗೆ ಮಂದಣ್ಣನಿಗೆ ಅದೆಲ್ಲ ಅರ್ಥ ಆಗೋದಿಲ್ಲ. ಅವನಿಲ್ಲ, ಇವರೇ ಬೇಕು ಅಂತ ನನಗೆ ಕೆಲಸವನ್ನ ಕೊಟ್ಟಿಲ್ಲ, ಯಾರೋ ಅವ್ರ ಜಾತಿಗೆ ಸೇರಿದಂತ ಅವ್ರ ಧರ್ಮಕ್ಕೆ ಸೇರಿದಂತ ಅವನಿಗೆ ಅವರು ಕೆಲಸವನ್ನ ಕೊಡಿಸಿದ್ದಾರೆ ಅನ್ನುವಂತಹ ಒಂದು ಆ ತಪ್ಪು ಗ್ರಹಿಕೆಗೆ, ಭ್ರಮೆಗೆ ಈತ ಒಳಗಾಗ್ತಾನೆ. ಸೊ ಆ ಇವರು ಹಾಗಿರ್ಬೇಕಾದ್ರೆ ಇವನು ಮದುವೆಯ ಒಂದು ಹುಚ್ಚು ಇವ್ನಿಗೆ ಹಿಡಿದಿರೋದನ್ನ ಗಮನಿಸಿದಂತಹ ಕರ್ವಾಲೋ ಇರಬಹುದು, ತೇಜಸ್ವಿ ಅವರು ಇರ್ಬೋದು, ಹೇಗಾದ್ರೂ ಮಾಡಿ ಇವನ್ನ ಮದುವೆ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ನಾರ್ವೆ ರಾಮಯ್ಯನ ಮಗಳನ್ನ ಈ ಮಂದಣ್ಣ ಇಷ್ಟಪಡ್ತಿರ್ತಾನೆ. ಅದಕ್ಕೋಸ್ಕರ ಅವ್ರೇನ್ ಮಾಡ್ತಾರೆ, ನಾರ್ವೆ ರಾಮಯ್ಯನನ್ನ ಸಮಜಾಯಿಸ್ತಾರೆ. ನೋಡಪ್ಪ, ಈ ಹುಡುಗನನ್ನ ಕೊಟ್ಟು ನೀನು ನಿನ್ನ ಮಗಳಿಗೆ ಮದುವೆಯನ್ನ ಮಾಡು, ಈತ ಒಳ್ಳೆಯವನು ಅನ್ನುವಂಥ ಮಾತನ್ನ ಹೇಳ್ತಾರೆ. ಆಗ ನಾರ್ವೆ ರಾಮ ಇದನ್ನು ನಿರಾಕರಿಸ್ತಾನೆ. ಕೆಲಸ ಇಲ್ಲ, ದಿಕ್ಕು ದಿವಾಳಿ ಇಲ್ದಿರುವಂತ ಹುಡುಗನನ್ನ ನಾನು ಕೊಟ್ಟು ನನ್ನ ಮಗಳ ಭವಿಷ್ಯವನ್ನ ಹಾಳು ಮಾಡೋದಿಲ್ಲ, ನಾನು ನನ್ನ ಮಗಳನ್ನ ಇವನಿಗೆ ಕೊಟ್ಟು ಮದುವೆ ಮಾಡಲ್ಲ ಅಂತ ಹೇಳಿದಾಗ ಕರ್ವಾಲ್ ಅವರು ನಿಂತು ಅವನಿಗೆ ಭರವಸೆಯನ್ನ ಮಾಡ್ತಾರೆ. ನೋಡಪ್ಪ, ಇವನು ಸಾಮಾನ್ಯ ಮನುಷ್ಯನಲ್ಲ, ತುಂಬಾ ಒಳ್ಳೆಯ ಜ್ಞಾನವನ್ನ ಹೊಂದಿರುವಂತ, ಪರಿಸರ ಜ್ಞಾನವನ್ನ ಹೊಂದಿರುವಂತ ಒಬ್ಬ ವ್ಯಕ್ತಿ, ಇವನನ್ನ ಕೊಟ್ಟು ನೀನು ಮದುವೆ ಮಾಡು, ನಾನು ಹೇಗಾದ್ರೂ ಮಾಡಿ ನಿಮಗೆ ಕೆಲಸವನ್ನ ಮದುವೆ ಆದ್ಮೇಲೆ ಕೊಡಿಸ್ತೀನಿ ಅನ್ನುವಂತ ಭರವಸೆಯನ್ನ ಕೊಟ್ಟಾಗ ನಾರ್ವೆ ರಾಮ ಇದನ್ನ ಒಪ್ಕೊಳ್ತಾನೆ. ಆದರೆ ಅದರಲ್ಲೇ ಮೊಳಗೆ ಕೆಲವೊಂದು ಮಸಲತ್ತುಗಳನ್ನ ಆತ ಮಾಡ್ತಾ ಬರ್ತಾನೆ. ಸೊ ಈ ಮದುವೆಗೆ ತಂದೆಯ ಸ್ಥಾನದಲ್ಲಿ ನಿಂತು ಮದುವೆ ಮಾಡಿಸೋದಿಕ್ಕೆ ಒಬ್ಬ ವ್ಯಕ್ತಿಯನ್ನು ಬೇಕು ಅಂತ ತಿಳ್ಕೊಂಡಂತಹ ಆ ಯಾರು ನಮ್ಮ ಮಂದಣ್ಣ ತನ್ನ ಸ್ನೇಹಿತ ಅಥವಾ ತನಗಿಂತ ವಯಸ್ಸಿನ ಸ್ವಲ್ಪ ಹಿರಿಯನಾಗಿರುವಂತಹ ಲಕ್ಷ್ಮಣನನ್ನ ತಂದೆಯ ಸ್ಥಾನದಲ್ಲಿ ನಿಂತು ಮದುವೆ ಮಾಡಿಸ್ಬೇಕು ಅಂತ ಕೇಳ್ಕೊಳ್ತಾನೆ. ಅದಕ್ಕೆ ಆ ಯಾರು ಲಕ್ಷ್ಮಣ ಒಪ್ಕೊಳ್ತಾನೆ. ಅವನಿಗೂ ಅದೇ ಬೇಕಾಗಿರುತ್ತೆ. ಅವನು ಅದೇ ಕೆಲಸಗಳನ್ನ, ಅಂದ್ರೆ ಬೇರೆಯವರ ಒಂದು ಕೆಲಸಗಳನ್ನ ತನ್ನ ಕೆಲಸ ಅಂತ ಹೆಗಲ ಮೇಲೆ ಹಾಕೊಂಡು ಮಾಡುವಂಥವನು ಈ ಲಕ್ಷ್ಮಣನಾಗಿರ್ತಾನೆ. ಸೊ ಅವನು ಒಪ್ಕೊಂಡು ಮದುವೆ ಸಿದ್ಧತೆಗಳೆಲ್ಲ ನಡೆಯುತ್ತೆ. ಆಗ ನಾರ್ವೆ ರಾಮಯ್ಯ ಆತ ಕೆಲವೊಂದು ಡಿಮ್ಯಾಂಡ್ಗಳನ್ನ ಇಡ್ತಾನೆ. ನನ್ನ ಮಗಳಿಗೆ ಇಷ್ಟು ತುಲಾಭಾರದ, ಅಂದ್ರೆ ಇಷ್ಟು ಒಂದು ಆ ಆ ಏನು ಮೌಲ್ಯದ ತಾಳಿ ಬೇಕು ಅನ್ನುವಂಥದ್ದು, ನನ್ನ ಹೆಂಡತಿಗೆ ಇಂಥ ಸೀರೆಯೇ ಬೇಕು, ನನ್ನ ಮಗಳಿಗೆ ಇಂಥ ಸೀರೆ ಬೇಕು ಅನ್ನುವಂತಹ ಡಿಮ್ಯಾಂಡ್ ಅನ್ನ ಇಡ್ತಾನೆ. ಅದಕ್ಕೋಸ್ಕರ ಲಕ್ಷ್ಮಣ ಮತ್ತೆ ಈ ಒಂದು ಏನು ಮಂದಣ್ಣ ತಮ್ಮಲ್ಲಿದ್ದಂಥ ಹಣವನ್ನೆಲ್ಲ ಖರ್ಚು ಮಾಡಾಕ್ತಾರೆ. ಆದರೂ ಕೂಡ ಅದು ಸರಿ ಹೋಗೋದಿಲ್ಲ. ಅದಾದ ನಂತರ ಮತ್ತೆ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಈ ಬೇರೆಯವ್ರ ಹತ್ರ ಸಹಾಯವನ್ನ ಕೇಳ್ತಾರೆ. ತೇಜಸ್ವಿ ಅವ್ರ ಹತ್ರ, ಕರ್ವಾಲ್ ಅವ್ರ ಹತ್ರ ಸಹಾಯವನ್ನ ಕೇಳಿ ಆ ಒಂದು ಹಣವನ್ನ ಅವರು ಅಡ್ಜಸ್ಟ್ ಮಾಡ್ತಾರೆ. ಅದಾದ ನಂತರ ಮದುವೆ ದಿನ ನಿಶ್ಚಯವಾಗುತ್ತೆ. ಆಗ ಮಂದಣ್ಣ ಕರ್ವಾಲು ಅವ್ರಿಗೆ ಮತ್ತೆ ತೇಜಸ್ವಿ ಅವ್ರಿಗೆ, ನೀವು ಬರಲೇಬೇಕು, ನೀವು ಬಂದಿಲ್ಲ ಅಂತ ಹೇಳಿದ್ರೆ ನನ್ನ ಮದುವೆ ಆಗೋದೇ ಇಲ್ಲ ಅನ್ನುವಂಥ ಮಾತನ್ನ ಹೇಳಿ ಅವ್ರಿಗೆ ಮದುವೆಗೆ ಬರೋ ಹಾಗೆ ಒಪ್ಪಿಸ್ಕೊಳ್ತಾನೆ. ಅದಾದ ನಂತರ ಈ ಪ್ರಭಾಕರನಿಗೂ ಕೂಡ ಫೋಟೋಗ್ರಫಿಯನ್ನ ಮಾಡೋದಕ್ಕೋಸ್ಕರ ಒಪ್ಪಿಸಿ ಮದುವೆ ದಿನ ನಿಶ್ಚಯವಾಗುತ್ತೆ. ಎಲ್ಲರೂ ಮದುವೆಗೆ ಸಿದ್ಧರಾಗ್ತಾರೆ. ಮದುವೆಯ ನಡೆಯುವಂಥ ಸಂದರ್ಭದಲ್ಲಿ ತೇಜಸ್ವಿ ಅವರು ಮದುವೆಗೆ ಹೋಗ್ತಾರೆ.
ಅಲ್ಲಿ ಹೋದಾಗ ಅಲ್ಲಿ ಜನರೆಲ್ಲ ಸೇರಿರ್ತಾರೆ. ಓಕೆ, ಗಂಡಿನ ಕಡೆಯವ್ರು ಬಂದರು ಅಂತ ಏನು ಡ್ರಮ್ಗಳನ್ನು ಡಂಗೂರನ ಬಾರಿಸುವಂಥದ್ದು, ಅದೆಲ್ಲ ತುಂಬಾನೇ ಹಾಸ್ಯಮಯವಾಗಿ ಈ ಒಂದು ವರ್ಣನೆಗಳನ್ನು ನಾವಿಲ್ಲಿ ನೋಡ್ತಾ ಬರ್ಬೋದು. ಮದುವೆ ಸಂದರ್ಭದಲ್ಲಿ ನಡೆಯುವಂತಹ ಅಚಾತುರ್ಯ ಅನಾಹುತಗಳನ್ನು ಕೂಡ ನಾವಿಲ್ಲಿ ನೋಡ್ತಾ ಬರ್ಬೋದು. ಏನೊಂದು ಅಲ್ಲಿ ಕೆಲವು ಹೆಂಗಸರು ಏನು ಮಂದಣ್ಣ ತಂದಂತಹ ಕೆಲವೊಂದು ಏನು ವಸ್ತ್ರಗಳಿರ್ಬೋದು ಅಥವಾ ಆಭರಣಗಳಿರ್ಬೋದು, ಅದನ್ನ ನೋಡಿ ಅವರು ಹೀಯಾಳಿಸಿ ಮಾತನಾಡುವಂಥದ್ದನ್ನು ಕೂಡ ನಾವು ಗಮನಿಸ್ತೀವಿ. ಅದಾದ ನಂತರ ಅದೇ ವಿಷಯಕ್ಕೆ ಲಕ್ಷ್ಮಣ ಮತ್ತೆ ಈ ಕೆಲವು ಹೆಂಗಸರ ನಡುವೆ ಮಾತಿನ ಚಕಾಮಕಿ ನಡೆದು ಅಲ್ಲಿ ಕೈ ಬಿಲಾಯಿಸೋವರೆಗೂ ಹೋಗುವಂಥದ್ದು. ಆ ಒಂದು ಸಂದರ್ಭದ ಸೂಕ್ಷ್ಮತೆಯನ್ನ ಅರ್ಥ ಮಾಡಿಕೊಂಡಂತಹ ಪ್ರಭಾಕರ ತಾನೇನು ತಂದಿದ್ದಂಥ ಕ್ಯಾಮ್ರಾ, ಅದರಲ್ಲಿ ಫ್ಲ್ಯಾಶ್ ಇರುತ್ತೆ, ಆ ಒಂದು ಕ್ಲಿಕ್ಕನ್ನು ಹೊಡಿತಾನೆ. ಎಲ್ಲರೂ ಅಲ್ಲಿನ ಒಂದು ಹಳ್ಳಿಯ ಜನರ ಮುಗ್ಧತೆಯನ್ನು ನಾವಿಲ್ಲಿ ನೋಡ್ಬೋದು. ನಮಗೆ ಅದು ಹಾಸ್ಯಾಸ್ಪದವಾಗಿ ಕಾಣ್ಬೋದು. ಅಂದರೆ ಇವತ್ತಿನ ಆಧುನಿಕ ಕಾಲದಲ್ಲಿ ಅದೇನೋ ಒಂದು ಏನು ಫೋಟೋಗ್ರಫಿ ತುಂಬಾನೇ ಕೆಳಮಟ್ಟದ ವಸ್ತು ಆಗಿದೆ ಈಗ. ಆದರೆ ಒಂದು 40-50 ವರ್ಷಗಳ ಹಿಂದೆ ಅದೇ ದೊಡ್ಡ ಚಮತ್ಕಾರ ಮತ್ತೆ ಆವಿಷ್ಕಾರ ಅದು. ಸೊ ಅದನ್ನು ನೋಡಿದಂತಹ ಜನರೆಲ್ಲರೂ ಪೋಸ್ಗೋಸ್ಕರ ನಿಂತ್ಕೊಳ್ಳುವಂಥದ್ದು, ಆ ಒಂದು ಫೋಟೋಗ್ರಫಿಯ ಕಾರಣಕ್ಕಾಗಿಯೇ ಏನೋ ತಾವು ಚೆನ್ನಾಗಿ ಫೋಟೋ ಬರಬೇಕು ಅನ್ನೋ ಕಾರಣಕ್ಕಾಗಿ ನೀಟಾಗಿ ನಿಂತ್ಕೊಂಡು ಒಳ್ಳೆ ತುಂಬ ಚೆನ್ನಾಗಿ ಮದುವೆ ಯಾವುದೇ ಒಂದು ವಿಘ್ನಗಳಿಲ್ಲದೆ ಸಾಗುತ್ತೆ. ಆ ಮದುವೆ ಆಗುವಂಥದ್ದು, ಮದುವೆ ಆದ ನಂತರ ಆ ಒಂದು ಏನು ಆ ಫೋಟೋಗ್ರಫಿಯ ಚಮತ್ಕಾರದಿಂದಾಗಿ ಮದುವೆ ನಡೆಯೋದನ್ನು ನಾವಿಲ್ಲಿ ಗಮನಿಸ್ತಾ ಬರ್ತೇವೆ. ಸೊ ಈ ಒಂದು ಏನು ಮಂದಣ್ಣನ ಮದುವೆ ಪ್ರಸಂಗವನ್ನ ಈ ಒಂದು ಕಥಾಭಾಗದಲ್ಲಿ ವಿದ್ಯಾರ್ಥಿಗಳಿಗೆ ನಾವು ನೀಡಿರುವಂಥದ್ದು. ಹಾಗೆಯೇ ಈ ಒಂದು ಪಠ್ಯದ ಬಗ್ಗೆ ನಾವು ಏನು ಪ್ರಮುಖ ವಿಷಯಗಳನ್ನ ನೋಡ್ತಾ ಬಂದಾಗ, ಈ ಪಠ್ಯದಲ್ಲಿರುವಂತಹ ಭಾಷಾ ಶೈಲಿ ಮತ್ತು ನಿರೂಪಣೆ ತುಂಬಾ ಸರಳವಾಗಿ, ಸಂವಾದಾತ್ಮಕವಾಗಿ, ಹಾಸ್ಯಮಯ ಶೈಲಿಯಲ್ಲಿ ಪ್ರಾಕೃತಿಕ ಭಾಷೆಯ ಬಳಕೆ ತೇಜಸ್ವಿಯರ ವಿಶಿಷ್ಟತೆಯನ್ನು ಈ ಒಂದು ಕೃತಿಯಲ್ಲಿ ಎದ್ದು ಕಾಣಿಸುತ್ತೆ. ಸೊ ತುಂಬಾನೇ ಏನ್ ಹೇಳ್ತೀವಿ, ತುಂಬಾ ಸರಳವಾಗಿ ಈ ಒಂದು ಕಾದಂಬರಿಯನ್ನ ಅವರು ಸರಳ ಭಾಷೆಯಲ್ಲಿ ಬರೆದಿರೋದನ್ನು ಕಾಣ್ತೇವೆ. ಸೊ ಅದೇ ರೀತಿ ಈ ಒಂದು ಕಾದಂಬರಿಯ ಪ್ರಭಾವ ನಮ್ಮ ಆಧುನಿಕ ಕಾದಂಬರಿಗಳಿಗೆ ಹೊಸ ದಿಕ್ಕನ್ನ, ಹೊಸ ಒಂದು ಮಾರ್ಗವನ್ನ ತಂದುಕೊಟ್ಟಂತಹದ್ದನ್ನು ನಾವು ಗಮನಿಸ್ಬೋದು. ಸೊ ಇಲ್ಲಿ ಈ ಮಂದಣ್ಣನ ಪಾತ್ರವನ್ನು ನಾವು ಗಮನಿಸಿದಾಗ ತುಂಬಾ ಮುಖ್ಯವಾಗಿ 4 ಅಂಶಗಳಲ್ಲಿ ನಾವು ಗಮನಿಸ್ತಾ ಬರಬಹುದು. ಮೊದಲನೆಯದು ನಿಸರ್ಗಶಾಸ್ತ್ರದ ಪರಿಣಿತಿ, ಅದು ಪರಿಸರ ಜ್ಞಾನ ಆತನಲ್ಲಿ ಇರುವಂಥದ್ದು. ಆ ಮಂದಣ್ಣ ಜೀವಿಗಳನ್ನು ಗುರುತಿಸುವ ವಿಶೇಷ ಕೌಶಲ್ಯವಿರಬಹುದು, ಅವನು ಪ್ರಕೃತಿಯನ್ನು ಸೂಕ್ಷ್ಮವಾಗಿ ಗಮನಿಸುವ ಪರಿ ಇರಬಹುದು, ಅದೊಂದು ಗಮನಿಸಬಹುದು. ಮತ್ತೊಂದು ಅಂಶ, ಆತ ಕರ್ವಾಲೋ ಜೊತೆಗಿನ ಸಂಬಂಧ. ಕರ್ವಾಲೋ ಬಹುದೊಡ್ಡ ವಿಜ್ಞಾನಿ. ಅಂಥ ಒಬ್ಬ ವಿಜ್ಞಾನಿ ಈ ಒಂದು ಹಳ್ಳಿಗಾಡಿನ ಅವಿದ್ಯಾವಂತ ಒಬ್ಬ ಅವಿದ್ಯಾವಂತನಾಗಿರುವಂಥ ಮಂದಣನ ತನ್ನ ವಿದ್ಯಾರ್ಥಿ ಮಾಡಿಕೊಂಡು ಅವನ ಜ್ಞಾನ ಮತ್ತು ಕೌಶಲವನ್ನ ಏನ್ ಮಾಡ್ತಾನೆ, ತನ್ನ ಒಂದು ವಿಜ್ಞಾನಕ್ಕೋಸ್ಕರ ಆತ ಬಳಸ್ಕೊಳ್ಳುವಂಥದ್ದು. ಮತ್ತೆ ಇಲ್ಲಿ ಏನು ಗ್ಲೋವಾಮ್ನ ಹುಡುಕಾಟಕ್ಕಾಗಿ ಯಾವುದೋ ಕೊಂಪೆಗೆ ಹೋಗಿ ಅಲ್ಲಿ 2 ದಿನಗಳ ಕಾಲ ಕಳೆದು ಏನು ಜೇನುಹುಳಗಳನ್ನ ತಿನ್ನುವಂತಹ ಶಂಕದ ಹುಳು, ಆ ಶಂಕದ ಹುಳುವನ್ನ ಬೇಟೆಯಾಡುವಂತಹ ಗ್ಲೋವಾರ್, ಅದನ್ನ ಕಂಡುಹಿಡಿಯೋದಕ್ಕೋಸ್ಕರ ಆ ಒಂದು ಹಾಳು ಕೊಂಪೆಯಲ್ಲಿ ಕಾಲ ಕಳೆಯುವಂತಹ ಕರ್ವಾಲೋ ಯಾರ ಜೊತೆ? ಈ ಮಂದಣ್ಣನ ಜೊತೆ. ಓಕೆ, ಅದೇ ರೀತಿ ಈ ಕಾದಂಬರಿಯ ಮುಂದಿನ ಭಾಗದಲ್ಲೂ ಕೂಡ ಏನು ಹಾರುವ ಓತಿ, ಅದ್ರ ಬಗ್ಗೆ ಕೂಡ ಮುಂದೆ ಬರ್ತಾ ಹೋಗುತ್ತೆ. ಅದೇ ರೀತಿ ಇಲ್ಲಿ ಬರುವಂತಹ ಮಂದಣ್ಣನ ಪಾತ್ರ ತುಂಬಾ ಸಂವೇದನಶೀಲವಾಗಿರುವಂತಹ ಪಾತ್ರ. ನಮಗೆ ಕಾದಂಬರಿಯಲ್ಲಿ ಹಾಸ್ಯ ಮಾತ್ರ ಕಂಡು ಬರ್ತಾ ಬರುತ್ತೆ, ಆದರೆ ಗಂಭೀರ ಸನ್ನಿವೇಶಗಳಲ್ಲಿ ಮಂದಣ್ಣನ ಪಾತ್ರ ಕೂಡ ಚಿತ್ರಿಸಲ್ಪಟ್ಟಿರುವಂಥದ್ದು. ಸೊ ಅದೇ ರೀತಿ ಈ ಓದುಗರನ್ನ ನಗೆಗಡಲಲ್ಲಿ ತೇಲಿಸುವಂತಹ ಒಂದು ಪ್ರಮುಖ ಪಾತ್ರ ಯಾವುದು ಅಂತ ಹೇಳಿದ್ರೆ ಮಂದಣ್ಣನ ಪಾತ್ರವಾಗಿದೆ. ಸೊ ಹೀಗೆ ಕರ್ವಾಲೋ ಅನ್ನುವಂತಹ ಪಾತ್ರ ಒಬ್ಬ ನಿಸರ್ಗ ಪರಿಣತಿ ಮತ್ತೆ ವಿಜ್ಞಾನದ ಅಳಿದು ಹೋಗುತ್ತಿರುವಂತಹ ಜೀವಿಗಳ ಒಂದು ಏನು ಹುಡುಕಾಟ, ಮತ್ತೆ ಹೊಸ ಹೊಸ ಕೀಟಗಳ ಒಂದು ಹುಡುಕಾಟವನ್ನ ಈ ಒಂದು ಕಥಾವಸ್ತು ನಮಗೆ ಹೇಳ್ತಾ ಬರುತ್ತೆ. ಸೊ ಇಲ್ಲಿ ಏನೊಂದು ಅಂಶಗಳನ್ನು ನಾವು ಗಮನಿಸುವಂಥದ್ದು ಏನಂತ ಹೇಳಿದ್ರೆ, ಈ ಕರ್ವಾಲೋ ಅನ್ನುವಂಥದ್ದು ಹೇಳ್ತಾರೆ ಏನು ಕ್ಯೂರಿಯಾಸಿಟಿ. ಓಕೆ, ಕ್ಯೂರಿಯಾಸಿಟಿ ಇರ್ಬೋದು ಅಥವಾ ಇಮ್ಯಾಜಿನೇಷನ್ ಇರ್ಬೋದು. ಇಮ್ಯಾಜಿನೇಷನ್ ಇಸ್ ದ ಮದರ್ ಆಫ್ ಆಲ್ ದ ಇನ್ವೆನ್ಷನ್ ಅನ್ನುವ ಹಾಗೆ ಈ ಕುತೂಹಲವು ಕೂಡ ಜ್ಞಾನೋದಯಕ್ಕೆ ಹಾದಿ ಎನ್ನುವಂತಹ ತತ್ವವನ್ನ ಪರೋಕ್ಷವಾಗಿ ನಮ್ಮ ಮುಂದೆ ಇಡುವಂಥವರು ತೇಜಸ್ವಿ ಅವರು. ಅಂದ್ರೆ ಮನುಷ್ಯನಲ್ಲಿ ಕುತೂಹಲ ಹೇಗಿರುತ್ತೆ, ಕ್ಯೂರಿಯಾಸಿಟಿ ಹೇಗಿರುತ್ತೆ, ಹಾಗೆ ಏನಾಗುತ್ತೆ,
ಅವನಲ್ಲಿ ಜ್ಞಾನದ ಒಂದು ಬಯಕೆ ಹೆಚ್ಚಾಗ್ತಾ ಬರುತ್ತೆ. ಸೊ ಇಲ್ಲಿ ಕಾಡಿನ ಕಷ್ಟ, ಬೇಸಾಯದಿಂದ ಉಂಟಾಗುವಂತಹ ನಷ್ಟಗಳಿರ್ಬೋದು, ಕೀಟಗಳೆಂದರೆ ತೊಂದರೆ ಎಂದೇ ತಿಳಿದಂತಹ ತೇಜಸ್ವಿಯವರು ಕರ್ವಾಲೋ ಜೊತೆ ಸೇರಿದ ಮೇಲೆ ಕರ್ವಾಲೋ ಅವರ ಒಂದು ಏನು ನೋಡುವ ದೃಷ್ಟಿಕೋನ, ಈ ಒಂದು ಕೀಟಗಳು ಹೇಗೆ ರೈತನಿಗೆ ಸಹಕಾರಿಯಾಗಿರುತ್ತೆ ಅನ್ನೋದನ್ನ, ಇವರ ಯೋಚನಾ ದಿಕ್ಕನ್ನೇ ಬದಲಾಯಿಸುವಂಥದ್ದು ಯಾರಂತ ಹೇಳಿದ್ರೆ ಈ ಕರ್ವಾಲೋ. ಓಕೆ, ಕರ್ವಾಲೋ ಅನ್ನೋಂಥ ಒಂದು ಪಾತ್ರ. ಸೊ ಇಲ್ಲಿ ಏನು ನಾವು ನಮ್ಮಲ್ಲಿ ಅಳವಡಿಸಿಕೊಂಡು ಹೋಗುವಂತಿರುವುದರಿಂದ ಹಲವಾರು ಬದಲಾವಣೆಗಳನ್ನು ನಾವು ಕಾಣ್ತಾ ಬರ್ಬೋದು. ಸೊ ಇಲ್ಲಿ ಏನೊಂದು ಪ್ರಕೃತಿ ಮತ್ತು ಮಲೆನಾಡು ಇವುಗಳ ಬಗ್ಗೆ ತೇಜಸ್ವಿಯವರ ನಿಪುಣತೆ ಇಲ್ಲಿ ವ್ಯಕ್ತವಾಗುತ್ತೆ. ಅಂದರೆ ತುಂಬಾನೇ ಸೆನ್ಸಿಟಿವ್ ಆಗಿರುವಂತಹ ಮತ್ತು ಯುನೆಸ್ಕೋ ಇಂದ ವರ್ಲ್ಡ್ ಹಾಟ್ ಸ್ಪಾಟ್ ಅಂತ ಗುರುತಿಸ್ಕೊಂಡಿರುವಂತಹ ಪಶ್ಚಿಮ ಘಟ್ಟಗಳ ಬಗ್ಗೆ ನಾವಿಲ್ಲಿ ತಿಳ್ಕೊಳ್ಬಹುದು. ಸೊ ಇಲ್ಲಿ ಆ ಒಂದು ಏನು ಜೇನು ಉತ್ಪಾದನೆ ಇರ್ಬೋದು, ಜೇನು ಸಾಕಾಣಿಕೆ ಇರ್ಬೋದು, ಮತ್ತೆ ಈ ಏನು ಕೀಟಗಳ ಬಗ್ಗೆ ಇರ್ಬೋದು, ಇದೆಲ್ಲವೂ ಕೂಡ ನಮಗೆ ತುಂಬ ವಿಸ್ತಾರವಾಗಿ ಇಲ್ಲಿ ಹೇಳ್ತಾ ಬರ್ತಾರೆ. ಸೊ ಇಲ್ಲಿ ಈ ಒಂದು ಇಲ್ಲೊಂದು ಮುಖ್ಯವಾಗಿ ಗಮನಿಸಬೇಕಾಗಿರುವಂಥ ಅಂಶ ಏನಂತ ಹೇಳಿದ್ರೆ, ಏನೊಂದು ಈ ಕರ್ವಾಲೋ ಕಾದಂಬರಿ ಏನಿದೆ, ಈ ಕರ್ವಾಲೋ ಕಾದಂಬರಿ ನಮ್ಮನ್ನ ಒಂದು ವಿಸ್ಮಯ ಲೋಕಕ್ಕೆ ಎಳ್ಕೊಂಡು ಹೋಗುವಂತಹ ಒಂದು ಕಾದಂಬರಿ ಆಗಿರುವಂಥದ್ದು. ಸೊ ನಾವೆಲ್ಲ ಸಾಮಾನ್ಯರು, ತಿಳಿದಿರುವ ಹಾಗೆ ಸಾಮಾನ್ಯರಲ್ಲ, ಎಲ್ಲದಕ್ಕೊಂದು ಅಸಾಮಾನ್ಯ ದೃಷ್ಟಿಕೋನ ಇರುತ್ತದೆ, ಅದನ್ನ ಕಣ್ಣು ಬಿಟ್ಟು ನೋಡಿ ಕಲಿಬೇಕು ಅನ್ನೋದನ್ನ ತೇಜಸ್ವಿಯವರು ಹೇಳ್ತಾರೆ. ಇಲ್ಲಿ ಅಂದ್ರೆ ಕುವೆಂಪು ಅವರ ಒಂದೇನು ಕಾದಂಬರಿಯ ಪ್ರಾರಂಭದ ಭಾಗ ಇಲ್ಲಿ ಯಾರೂ ಮುಖ್ಯರಲ್ಲ, ಯಾರೂ ಅಮುಖ್ಯರಲ್ಲ, ಯಾವುದೂ ಯಶ್ಚಿತ್ವಲ್ಲ ಅನ್ನುವ ಹಾಗೆ, ನಾವು ಸಾಮಾನ್ಯವೆಂದು ತಿಳಿದಿರುವ ಯಾವುದೂ ಸಾಮಾನ್ಯವಲ್ಲ, ಅವಕ್ಕೆ ಅಸಾಮಾನ್ಯವಾದ ದೃಷ್ಟಿಕೋನ ಇರುತ್ತೆ, ಅದನ್ನ ಕಣ್ಣು ಬಿಟ್ಟು ನೋಡುವುದನ್ನು ಕಲಿಬೇಕು ಅನ್ನುವಂಥ ಮಾತು ಅದಕ್ಕೆ ಪರ್ಯಾಯವಾಗಿರುವುದನ್ನು ನಾವಿಲ್ಲಿ ಗಮನಿಸ್ತಾ ಬರಬಹುದು. ಸೊ ಇಲ್ಲಿ ಏನು ನಾವು ಗಮನಿಸುವ ಹಾಗೆ ಕಾಡು, ಪರಿಸರ, ಗದ್ದೆ ಎಲ್ಲದರ ಬಗ್ಗೆ ಬೇಸರ ಮೂಡಿ ಊರನ್ನೇ ಬಿಟ್ಟು ಹೋಗಿರುವಂತಹ ಏನು ಮಂದಣ್ಣ, ಕರ್ವಾಲೋ ಇವರ ಪರಿಚಯದೊಂದಿಗೆ ಜ್ಞಾನದ ಹೊಸ ಹಾದಿಯನ್ನು ಹಿಡಿದಂತಹ ತೇಜಸ್ವಿಯವರ ಈ ಒಂದು ಕಾದಂಬರಿ ನಮಗೊಂದು ರೀತಿಯಲ್ಲಿ ಹೊಸ ಜ್ಞಾನವನ್ನ ಕೊಡುವಂತಹ ಕಡೆಗೆ ಸಾಕ್ತಾ ಹೋಗುತ್ತೆ. ಸೊ ಇಲ್ಲಿ ಈ ಎಲ್ಲ ಅಂಶಗಳನ್ನು ಗಮನಿಸಿದಾಗ ವಿದ್ಯಾರ್ಥಿಗಳಿಗೆ ನೀಡಿರುವಂತಹ ಕರ್ವಾಲೋ ಭಾಗದ ಮಂದಣ್ಣನ ಪಾತ್ರ ತುಂಬಾನೇ ಪ್ರಮುಖವಾಗಿರುವಂಥದ್ದು. ಸೊ ಈ ಒಂದು ಪಾತ್ರದ ಮೂಲಕ ನಮಗೆ ಪರಿಸರದ ಜ್ಞಾನ, ಪ್ರಕೃತಿಯ ವಿಸ್ಮಯಗಳನ್ನು ನಾವು ತಿಳ್ಕೊಳ್ತಾ ಬರ್ಬೋದು. ಸೊ ಇಷ್ಟು ಈ ಒಂದು ಏನು ಕರ್ವಾಲೋ ಕಾದಂಬರಿಯ ಬಗ್ಗೆ ನನ್ನ ಮಟ್ಟಿಗೆ ತಿಳಿದುವಂಥ ಮಾಹಿತಿನ ಕೊಟ್ಟಿದ್ದೇನೆ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.